ಹೇಗ್ ಕವರ್ ಮಾಡ್ತಾಳೋ? ಅವಳು ಮಾಟಗಾತಿ, ಏನ್ ಬೇಕಾದ್ರೂ ಮಾಡ್ತಾಳೆ. ಏನಿದೆಲ್ಲ? ನಿತ್ಯ ಅಕ್ಕ, ನನ್ನ ಕ್ಷಮಿಸಕ್ಕ. ಸ್ವಲ್ಪ ದಿನದಲ್ಲಿ ನೀನ್ ನಮ್ಮನ್ನ ಬಿಟ್ಟು ಹೋಗ್ತೀಯ ಅಂತ ಗೊತ್ತಾಗಿದ ತಕ್ಷಣ ನಾನೇನ್ ಮಾಡ್ತಿದ್ದೀನೋ ನನಗೆ ಗೊತ್ತಾಗ್ತಿಲ್ಲ. ಹುಚ್ಚ ಹಿಡ್ದಾಗ ಆಗ್ತಿದ್ಯಕ್ಕ. ಅರ್ಥ ಆಗತ್ತಮ್ಮ, ಅಳ್ಬೇಡ. ನೀನ್ ಬದುಕ್ತ್ಯ ಅನ್ನೋ ಒಂದು ವಿಷಯ ಹೇಳಕ್ಕ. ಇನ್ಯಾವ ವಿಷಯನೂ ನಾನು ಕೇಳಲ್ಲ. ಸಾವು ಬದುಕೋ ನನ್ನ ಕೈಯಲ್ಲಿ ಇಲ್ಲಮ್ಮ. ನಾನು ಸಾಯೋಷ್ಟರಲ್ಲಿ ನಾನು ಮಾಡಬೇಕಾಗಿರೋ ಒಂದು ಕೆಲಸದ ಬಗ್ಗೆ ನಿನಗೆ ಹೇಳೋದಕ್ಕೆ ಬಂದಿದ್ದೀನಿ. ನಿತ್ಯ ನಂಬರ್ 1 ಕಿಲಾಡಿ ಚಂದ್ರಿಕಾ ಇಲಿನ ಹುಲಿ ಮಾಡ್ತಾಳೆ. ಅದಕ್ಕೆ ಅವಳು ಬದುಕ್ತಾಳೆ, ಇವಳು ಸಾಯ್ತಾಳೆ. ಇನ್ನೊಂದ್ಸಲ ಯೋಚನೆ ಮಾಡು ಗಂಗಾ. ಎಲ್ಲ ಯೋಚನೆ ಮಾಡೇ ನಿರ್ಧಾರ ಮಾಡಿದ್ದೀನಮ್ಮ. ಏನ್ ವಿಷಯ ಅಕ್ಕ? ಸ್ವಲ್ಪ ತಡಿಬಹುದಿತ್ತೇನು ಗಂಗಾ? ತಡಿಯೋದಿಕ್ಕೆ ನನಗೆ ಟೈಮ್ ಎಲ್ಲಿದ್ಯಮ್ಮ? ಟೈಮ್ ಇಲ್ಲ ಸರಿ. ಇದು 2 ಕುಟುಂಬಕ್ಕೆ ಸಂಬಂಧ ಪಡೋ ವಿಷಯ. ಅದೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿದ್ದೀನಲ್ವಮ್ಮ. ವೇಸ್ಟ್ ಡಿಸ್ಕಷನ್ ಮಾಡ್ತಿದ್ಯಲ್ಲೇ, ಬೇಗ ಗುಡ್ ನ್ಯೂಸ್ ಹೇಳಿ ಸಾಯಿ. ನಿತ್ಯ, ಈಗ ನಾನು ಹೇಳಕ್ ಹೊರಟಿರೋ ವಿಷಯ ನಿನಗೆ ಕಷ್ಟ ಅನ್ನಿಸ್ಬೋದು. ನನ್ಗೆ ಯಾವ ಕಷ್ಟನೂ ಇಲ್ವೇ. ವಿಷಯ ಕೇಳಿದ್ಮೇಲೆ ನೀನು ಬೇಜಾರು ಮಾಡ್ಕೋಬಹುದು. ಬೇಜಾರ? ಜೈನ ಮದ್ವೆ ಆಗೋಕೆ ನನಗೆ ಯಾಕೆ ಬೇಜಾರು? ಆದ್ರೆ ನೀನಿಲ್ಲ ಅನ್ಬಾರ್ದು, ಖಂಡಿತ ಅನ್ನಲ್ಲ. ಇದು ನನ್ನ ಕೊನೆ ಆಸೆ ಅಂತ ಅಂದ್ಕೋ, ನನ್ನ ಬಿಗ್ಗೆಸ್ಟ್ ಡ್ರೀಮ್. ನಾನು ಕೇಳಿದನ್ನ ಇಲ್ಲ ಅಂದೆ ಮಾಡ್ತೀನಿ ಅಂತ ನನಗೆ ಮಾತು ಕೊಡ್ತೀಯಾ? ನನ್ನ ಪ್ರಾಣ ಕೊಡು ಅಂತೀಯ ಅಕ್ಕ? ನಿನ್ನಂತ ತಂಗಿ ಇರೋದು ನನ್ನ ಅದೃಷ್ಟ. ನಿನ್ನಂತ ಅಕ್ಕನ್ನ ದೂರ ಮಾಡ್ಕೋತಿರೋದು ನನ್ನ ದುರದೃಷ್ಟ. ಇವರ ಮೆಲೋ ಡ್ರಾಮಾ ಇನ್ನು ಎಷ್ಟೊತ್ತು ಚಂದ್ರಿಕಾ? ಅರ್ಜೆಂಟ್ ಮಾಡಬೇಡ್ರಿ. ಗಂಗಾ ಹೇಳ್ತಿರೋದು ಸಾಮಾನ್ಯ ವಿಷಯ ಏನಲ್ಲ, ಜೈ ನಿತ್ಯ ಮ್ಯಾರೇಜ್ ವಿಷಯ. ನಾನು ಸಾಯ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ಮೊದಲು ಯೋಚನೆ ಬಂದಿದ್ದು ಹುಡ್ತಿರೋ ನನ್ನ ಮಗು ಬಗ್ಗೆ. ಹುಡ್ತಿದ್ದ ಹಾಗೆ ಇದ್ರಮ್ಮ ದೂರ ಆಗ್ತಾಳೆ. ನಾನು ಅಮ್ಮಂಗೆ ದೂರ ಆದ ಹಾಗೆ. ಆಮೇಲೆ ಅಮ್ಮನ ಬಗ್ಗೆ, ನಿನ್ ಭಾವನ ಬಗ್ಗೆ ಯೋಚನೆ ಮಾಡಿದೆ. ಆಗ್ಲೇ ನಿನ್ ಭಾವ ಒಂಟಿತನದ ಬಗ್ಗೆ ಹೇಳ್ತಿದ್ರೆ ನೀನ್ ನೆನ್ಪಾದೆ. ಚಿಕ್ಕ ವಯಸ್ಸಲ್ಲೇ ಅಮ್ಮ ದೂರ ಆಗಿ ಸುತ್ತ ಎಷ್ಟು ಜನ ಇದ್ರು ಅಮ್ಮ ಇಲ್ದಿರೋ ಕೊರತೆ ಅನುಭವಿಸ್ತಾ ವಿಚಿತ್ರವಾಗಿರೋ ಒಂಟಿತನದಿಂದ ತಾನು ಪಟ್ಟಿರೋ ಚಿತ್ರ ಹಿಂಸೆ ಬಗ್ಗೆ